ನಿಮಗೆ ಯಾವುದೋ ಒಂದು ಅನ್ನೋನ್ ನಂಬರಿಂದ ನಿಮ್ಮ ವಾಟ್ಸಪ್ಗೆ ವಿಡಿಯೋ ಕಾಲ್ ಬರುತ್ತೆ. ನೀವೇನೋ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡಿದ್ರೆ ಸಾಕು, ಆ ವಿಡಿಯೋ ಕಾಲ್ನಲ್ಲಿ ಯಾವುದೋ ಒಂದು ಹುಡುಗಿ ತನ್ನನ್ನು ತಾನು ಎಕ್ಸ್ಪೋಸ್ ಮಾಡ್ತಿರ್ತಾಳೆ. ನೀವು ಬೇಡ ಅಂತ ಕಟ್ ಮಾಡಿದ್ರು ಸಹ ಆ ಒಂದು 3-4 ಸೆಕೆಂಡ್ನೇ ಡ್ರ್ಯಾಗ್ ಮಾಡಿಕೊಂಡು ನಿಮ್ಮನ್ನ ಹನಿ ಟ್ರ್ಯಾಪ್ ಮಾಡ್ತಾರೆ, ನಿಮ್ಮಿಂದ ದುಡ್ಡನ್ನ ಪೀಕ್ತಾರೆ. ಮತ್ತೊಬ್ಬ ಯಾರೋ ಒಬ್ಬ ಫೇಕ್ ಪೊಲೀಸ್ ನಿಮಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ, ಆ ಪಾರ್ಸಲ್ ಅಲ್ಲಿ ಡ್ರಗ್ಸ್ ಐತೆ, ಅದೈತೆ, ಇದೈತೆ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ಇನ್ನರ್ಧ ಗಂಟೆಲಿ ಪೊಲೀಸ್ ಬರ್ತಾರೆ ಅಂತ ನಿಮ್ಗೆ ಹೆದರಿಸ್ಬಿಟ್ಟು ದುಡ್ಡು ವಸೂಲಿ ಮಾಡ್ತಾರೆ. ಸೊ ಇದರಿಂದ ನೀವೆಲ್ಲ ಎಚ್ಚರಿಕೆ ಆಗಿರ್ಬೇಕು. ನಿಮ್ಮ ಮೊಬೈಲ್ ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ಸ್ ನಲ್ಲಿ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಾಲ್ಸ್ ಅಂತ ಬರ್ತದೆ. ಆ ಕಾಲ್ಸ್ ನಲ್ಲಿ ಕ್ಲಿಕ್ ಮಾಡಿದಾಗ ಸೈಲೆನ್ಸ್ ದಿ ಅನ್ನೋನ್ ಕಾಲರ್ಸ್ ಅಂತ ಒಂದು ಬರ್ತದೆ, ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಮತ್ತೆ ಯಾರಾದ್ರೂ OTP ಮೂಲಕ ಅಥವಾ ನಿಮ್ಮ ATM ಪಾಸ್ವರ್ಡ್ ಅಥವಾ CVV ಅನ್ನ ಪಡೆದ್ಬಿಟ್ಟು ನಿಮಗೆ ಫ್ರಾಡ್ ಮಾಡಿದ್ರೆ ಇಮಿಡಿಯೇಟ್ ನೀವು ಸೈಬರ್ ಸಹಾಯವಾಣಿ ಆದಂತಹ 1930 ಇದಕ್ಕೆ ಕಾಲ್ ಮಾಡಿ ಸೈಬರ್ ವಿಶೇಷ ಘಟಕಗಳಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿ. ಯಾವುದೇ ತರಹದ OTP ಗಳನ್ನ ಯಾರೊಂದಿಗೂ ಹಂಚ್ಕೋಬೇಡಿ. ಸೊ ನಾನು ಹೇಳೋದೊಂದೇ, ಜಾಗೃತರಾಗಿರಿ, ಜಾಗರೂಕರಾಗಿರಿ. ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಜಾಗೃತರಾಗಿ. ಧನ್ಯವಾದಗಳು.